ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಸರ್ಕಾರ. ಇದು ಡೆಂಗ್ಯೂ ಸಂಗತಿ. ಡೆಂಗಿ ಚಿಕಿತ್ಸೆಗೆ ದರ ನಿಗದಿ ಮಾಡಿದ ಸರ್ಕಾರ. ಇವತ್ತು ಬೆಳಗ್ಗೆಯಿಂದ ನಾವು 250 ರೂಪಾಯಿ ಇದ್ದದಲ್ಲಿ 3,000 ರೂಪಾಯಿ 2,000 ರೂಪಾಯಿ ತಗೋತಾ ಇದ್ದಾರೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ವಿ. ಆರೋಗ್ಯ ಸಚಿವರ ಗಮನಕ್ಕೆ ತಂದಿದ್ವಿ. ಇದೀಗ ಎಲಿಸಾ ಟೆಸ್ಟ್ಗೆ 300, ರ್ಯಾಪಿಡ್ ಟೆಸ್ಟ್ಗೆ 250, ಖಾಸಗಿ ಆಸ್ಪತ್ರೆ, ಲ್ಯಾಬ್, ಡಯಾಗ್ನೋಸ್ಟಿಕ್ ಎಲ್ಲ ಕಡೆ ಒಂದೇ ರೇಟ್. ನೋಡಿ, ಇದು ನಿಮಗಾಗಿ ಮಾಡಿದಂಥ ಸುದ್ದಿ ಇದು. ಇವತ್ತು ಬೆಳಗ್ಗೆ ನಾವು ಒಂದು ರಿಯಾಲಿಟಿ ಚೆಕ್ ಮಾಡಿದ್ವಿ. ಏನಪ್ಪ ಅಂತಂದರೆ 5,000ಕ್ಕಿಂತಲೂ ಹೆಚ್ಚು ಡೆಂಗ್ಯೂ ಕೇಸ್ ಬಂದಿದೆ. ಟೆಸ್ಟ್ ಮಾಡಲಿಕ್ಕೆ ಎಷ್ಟು ತಗೋತಾರೆ? ನಾವು ಹೋದರೆ 2,000 ರೂಪಾಯಿ, 1,000 ರೂಪಾಯಿ, 1,500 ರೂಪಾಯಿ. ಈಗ 300 ಮತ್ತು 250 ಫಿಕ್ಸ್ ಮಾಡಿದ್ದಾರೆ. ಭಾಳ ಕಡಿಮೆ ಫಿಕ್ಸ್ ಮಾಡಿದ್ದಾರೆ. ಗ್ರೇಟ್. ನಿಜವಾಗಲೂ ನಾನು ಈ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರನ್ನು ಅಭಿನಂದಿಸ್ತೇನೆ. ಯಾಕಂದರೆ 2016ರಲ್ಲಿ 250 ರೂಪಾಯಿ ಇತ್ತು. ಕೇವಲ 50 ರೂಪಾಯಿನೋ ಒಂದಕ್ಕೆ ಜಾಸ್ತಿ ಮಾಡಿದ್ದಾರೆ. ನಿಮಗೆ 550 ರೂಪಾಯಿ ಎಲ್ಲ ಟೆಸ್ಟ್ ಆಗುತ್ತೆ, ಎರಡೂ ಕೂಡ. ಆದರೆ ನಾವು ಸ್ಟಿಂಗ್ ಆಪರೇಷನ್ ಮಾಡುವಾಗ 1,500ಗಿಂತ 2,000 ತನಕ. ವೀಕ್ಷಕರೇ, ಡೆಂಗಿ ವಿಚಾರಕ್ಕೆ ಬಂದುಬಿಡ್ತೀನಿ. ನಾವು ದರ್ಶನ್ ವಿಚಾರ ಮಾತಾಡ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಚಾರ ಮಾತಾಡ್ಬೋದು, CM DCM ವಿಚಾರ ಮಾತಾಡ್ಬೋದು. ಎಲ್ಲ ಮಾತಾಡಬೇಕಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಲ್ವಾ? ಕರ್ನಾಡಲ್ಲಿ ಡೆಂಗಿ ರಣಕೇಕೆ ಹಾಕ್ತಾ ಇದೆ. ಡೆಡ್ಲಿ ಡೆಂಗಿ, ಜನರ ರಕ್ತ ಹೀರ್ತಾ ಇದೆ. ಆದರೆ ಖಾಸಗಿ ಆಸ್ಪತ್ರೆಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ರಕ್ತ ಹೀರ್ತಾ ಇದ್ದಾರೆ. ಡೆಂಗಿ ಸೊಳ್ಳೆಗಿಂತ ಜಾಸ್ತಿ ಇವರು ಹೀರ್ತಾ ಇದ್ದಾರೆ. ರಕ್ತ ಇಲ್ಲದವರ ಬಳಿ ಕೂಡ ಹಣ ಸುಲಿಗೆಗೆ ಇಳಿದಿದೆ. ಒಬ್ಬ ರಿಕ್ಷಾ ಡ್ರೈವರ್, ಆತ 400-500 ರೂಪಾಯಿ ದಿವಸಕ್ಕೆ ದುಡಿತಾನೆ. ಆತನಿಂದ ನೀವು 2,000 3,000 ತಗೊಂಡ್ರೆ ಆತ ಬದುಕುದಾದ್ರೆ ಹೇಗೆ? ಡೆಂಗಿಯಿಂದ ಸಾಯ್ಬೇಕಾ ಅವನು, ಅಥವಾ ಈ ಹೀರುವಿಕೆಯಿಂದ, ರಕ್ತ ಹೀರುವಿಕೆಯಿಂದ ಸಾಯ್ಬೇಕಾ? ಹಾಗಾಗಿ ನಾವೇನು ಮಾಡಿದ್ವಿ, ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. ಎಲ್ಲ ಆಸ್ಪತ್ರೆಗಳಿಗೆ ಹೋದ್ವಿ, ಬಹುತೇಕ ಆಸ್ಪತ್ರೆಗಳಿಗೆ ಕೇಳಿದ್ವಿ ಎಷ್ಟು ಅಂತ. ಅದಕ್ಕಿಂತ ಮೊದಲು ನಾವು ದಾಖಲೆ ಇಟ್ಕೊಂಡ್ವಿ. 2016ರಲ್ಲಿ ಒಂದು ಮಾಹಿತಿ ಇದೆ, ಟೆಸ್ಟ್ ಮಾಡೋದಕ್ಕೆ ನೀವು ಆಸ್ಪತ್ರೆಯಲ್ಲಿ 250 ರೂಪಾಯಿ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡುವಂಗಿಲ್ಲ. ನಾವು ಕೇಳಿದರೆ ಅಲ್ಲಿ 1,000 ರೂಪಾಯಿ, 1,500 ರೂಪಾಯಿ, 2,000 ರೂಪಾಯಿ. ನೋಡಿ, ನಾವು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. ಇವತ್ತು ಮಧ್ಯಾಹ್ನನೇ ಆರೋಗ್ಯ ಸಚಿವರು ಸಭೆ ಕರೆದ್ರು. ನಾನು ರೇಟ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದರು. ಸೇಮ್ ಫಿಕ್ಸ್ ಮಾಡಿದರೆ, ಏನು ಜಾಸ್ತಿ ಮಾಡಿಲ್ಲ ಅಷ್ಟೇ. ನಾಳೆಯಿಂದ ನೆನಪಿಟ್ಕೊಳ್ಳಿ, ಖಾಸಗಿ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ, ಆ ಆಸ್ಪತ್ರೆ, ಈ ಆಸ್ಪತ್ರೆ, ದುಬೈ ಆಸ್ಪತ್ರೆ, ಅಂದರೆ ಭಾರತದಲ್ಲಿರುವ ಯಾವುದೇ ಆಸ್ಪತ್ರೆ, ಕರ್ನಾಟಕದಲ್ಲಿರುವ 250, 300. ನೋಡಿ, ನಾವೊಂದು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು, ಹೇಗೆ ಸರ್ಕಾರವನ್ನು ಎಚ್ಚರಿಸಿದ್ವಿ, ಅದರ ಬಗ್ಗೆ ಹೇಳ್ತೀನಿ. ಈ ಸ್ಟೋರಿ ನೋಡಿ. ಡಂಗೂರ, ಡೆಂಗಿ ಡಂಗೂರ. ಕರುನಾಡಲ್ಲಿ ಡೆಂಗಿ ಡಂಗೂರ ಜೋರಾಗಿದೆ. ರಾಜ್ಯಾದ್ಯಂತ ಡೆಡ್ಲಿ ಡೆಂಗಿ ಅಟ್ಟಹಾಸ ಮೆರೆಯೋಕೆ ಶುರು ಮಾಡ್ತಿದೆ. ಜನವರಿಯಿಂದ ಜುಲೈವರೆಗೆ ಬರೋಬ್ಬರಿ 6,187 ಕೇಸ್ ದಾಖಲಾಗಿದೆ. 6 ಜನರನ್ನ ಬಲಿ ಪಡೆದಿದೆ. ಆರೋಗ್ಯ ಸಚಿವರೇ, ಸ್ವಲ್ಪ ಕಣ್ತೆರೆದು ನೋಡಿ. ಇದು ನಿಮ್ಮದೇ ಇಲಾಖೆಯ ಕರಾಳ ದಂಧೆ. ರ್ಯಾಪಿಡ್ ಟೆಸ್ಟ್ ಇದೆ, ಒಂದು ಎಲಿಸಾ ಅಂತ ಇದೆ, 1,450 ಏನೋ ಇದೆ. ನಮ್ದು 1,850. ಡೆಂಗಿ ರಣಕೇಕೆಯನ್ನ ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ. ಜ್ವರ, ತಲೆನೋವು ಬಂದವರು ಭಯಭೀತರಾಗಿ ಡೆಂಗಿ ಟೆಸ್ಟ್ ಮಾಡಿಸಿಕೊಳ್ತಿದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಕೆಲ ಕಳ್ಳ ಆಸ್ಪತ್ರೆಗಳು ಇದನ್ನೇ ಬಂಡವಾಳ ಮಾಡಿಕೊಂಡಿವೆ. ಮನ ಬಂದಂತೆ ಡೆಂಗಿ ರೇಟ್ನ ಫಿಕ್ಸ್ ಮಾಡಿ ರಕ್ತ ಇಲ್ಲದವರ ಬಳಿಯೂ ಹಣವನ್ನ ಹೀರ್ತಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ಮಹಾ ಸ್ಟಿಂಗ್ ಆಪರೇಷನ್ನಲ್ಲಿ ಖಾಸಗಿ ಆಸ್ಪತ್ರೆಗಳ ಕಳ್ಳಮುಖ ಬಟಾ ಬಯಲಾಗಿದೆ. ಸ್ಟಿಂಗ್ ಆಪರೇಷನ್ 1, 7th ಡೇ ಅಡ್ವೆಂಟಿಸ್ಟ್ ಮೆಡಿಕಲ್ ಸೆಂಟರ್, ಫ್ರೇಜರ್ ಟೌನ್. ಫ್ರೇಜರ್ ಟೌನ್ ನಲ್ಲಿರೋ 7th ಡೇ ಅಡ್ವೆಂಟಿಸ್ಟ್ ಮೆಡಿಕಲ್ ಸೆಂಟರ್ನಲ್ಲಿ ಡೆಂಗಿಯನ್ನೇ ಲಾಭ ಮಾಡಿಕೊಂಡಿದ್ದಾರೆ. ಟೆಸ್ಟಿಂಗ್ಗೆ ಬರೋಬ್ಬರಿ 800 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಸ್ಟಿಂಗ್ ಆಪರೇಷನ್ 2, ಕಾರ್ಡ್ ಆಸ್ಪತ್ರೆ, ರಾಜಾಜಿನಗರ.
ರಾಜಾಜಿನಗರದಲ್ಲಿರೋ ಕಾರ್ಡ್ ಹಾಸ್ಪಿಟಲ್ನಲ್ಲೂ ಕರಾಳ ದಂಧೆ ನಡೀತಿದೆ. ಕಾರ್ಡ್ ಆಸ್ಪತ್ರೆಯಲ್ಲಿ ಡೆಂಗಿ ಟೆಸ್ಟ್ಗೆ 1,450 ರೂಪಾಯಿಯಿಂದ 1,850 ರೂಪಾಯಿಯನ್ನ ಸುಲಿಗೆ ಮಾಡ್ತಿದ್ದಾರೆ. 1,450 ಏನೋ ಇದೆ ಒಂದು, ನಮ್ದು 1,850. ಸ್ಟಿಂಗ್ ಆಪರೇಷನ್ 3 ಕಾರ್ಡ್ ರೋಡ್ ಆಸ್ಪತ್ರೆ ರಾಜಾಜಿನಗರ. ಇದೇ ರಾಜಾಜಿನಗರದಲ್ಲಿರೋ ಮತ್ತೊಂದು ಆಸ್ಪತ್ರೆಯಲ್ಲೂ ಹಗಲು ದರೋಡೆ ಜೋರಾಗಿದೆ. ಕಾರ್ಡ್ ರೋಡ್ ಆಸ್ಪತ್ರೆಯಲ್ಲಿ ಡೆಂಗಿ ಟೆಸ್ಟ್ಗೆ 1,700 ರೂಪಾಯಿಯಿಂದ 1,900 ರೂಪಾಯಿ ಕೊಳ್ಳೆ ಹೊಡಿತಿದ್ದಾರೆ. ಸ್ಟಿಂಗ್ ಆಪರೇಷನ್ 4 ಜೈನ್ ಆಸ್ಪತ್ರೆ ವಸಂತನಗರ. ಅದು ಡೆಂಗಿ ಟೆಸ್ಟ್ ಎಷ್ಟು? 1,500. ರಿಪೋರ್ಟ್ ಎಷ್ಟು? IgG and IgM ಎರಡು ಸೇರಿ report is fine. There are three different types in there. Okay, IgG, IgM and MS1. ಓಕೆ, ಮೂರು ಸೇರಿ 1,350. 530. 1,530. ವಸಂತನಗರದಲ್ಲಿರೋ ಜೈನ್ ಆಸ್ಪತ್ರೆಯಲ್ಲೂ ಜನರ ಹಣವನ್ನ ಸೊಳ್ಳೆ ರಕ್ತ ಹೀರಿದಂತೆ ಹೀರ್ತಿದ್ದಾರೆ. ಡೆಂಗಿ ಟೆಸ್ಟ್ಗೆ ಬರೋಬ್ಬರಿ 1,530 ರೂಪಾಯಿ ಲೂಟಿ ಮಾಡ್ತಿದ್ದಾರೆ. 1,530. ರಿಪೋರ್ಟ್ ಎಷ್ಟು? IgG and IgM ಎರಡು ಸೇರಿ 2015ರಲ್ಲೇ ಸರ್ಕಾರ ಡೆಂಗಿ ಟೆಸ್ಟ್ಗೆ 250 ರೂಪಾಯಿ ದರವನ್ನ ಫಿಕ್ಸ್ ಮಾಡಿದೆ. ಒಂದು ವೇಳೆ 250ಕ್ಕೂ ಹೆಚ್ಚು ಹಣವನ್ನ ವಸೂಲಿ ಮಾಡಿದ್ರೆ ಕೆಪಿಎಂಇ ಕಾಯ್ದೆಯಡಿ ಶಿಸ್ತು ಕ್ರಮ ಜರುಗಿಸಲಾಗುತ್ತೆ. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಕೆಲ ಆಸ್ಪತ್ರೆಗಳು ಹಗಲು ದರೋಡೆ ಮಾಡ್ತಿವೆ. ರಿಪಬ್ಲಿಕ್ ಕನ್ನಡದ ಮಹಾ ಸ್ಟಿಂಗ್ ಆಪರೇಷನ್ನಲ್ಲಿ ಆಸ್ಪತ್ರೆಗಳ ಕಳ್ಳಮುಖ ಬಟಾ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.